ಅದ್ನಾಗ ಮರಾಕೈತೋ ಮರಾಯ ಕಣ್ ಮುಂದ್ ಹಂಗ ಕಟ್ಟಿದಂಗ ಆಗೈತಿ. ನಮ್ಮ ಅವ್ವನ್ ಕರ್ಕೊಂಡ್ ಮಕ್ಕೊಂಡೆ ನೋಡ್ ನೀನ್. ಓ ಅವನ್ನ ಕರ್ಕೊಂಡಿ. ನಮ್ಮ ಅಣ್ಣ ಪಾಪ ಅಣ್ಣ ಅಷ್ಟೆಲ್ಲ ವರ್ದಿ ಆಫೀಸ್ ಹೋಗೈತಿ. ಹ್ಞೂ ಅಂತಂದ್ ಸಿಗ್ನಲ್ ಕೊಟ್ಟಂದ್ರ ಅಣ್ಣನ ಬರ್ತಾನ ನೋಡ್. ಹಗ ಬರೀ ನಿಂದಿದ ಆತು. ಅದನ್ ಬಿಡ, ನಾ ಹೇಳಿದ್ ಹೇಳಿ ಆಯ್ಕೆ ಒಪ್ಪಂಗಿಲ್ಲ. ಅದ್ ಮುಂದೇನು ಆಗಂಗಿಲ್ಲ. ಅದ್ನೇನ್ ಮಾಡ್ತಿ ಅದನ್ ಬಿಡು. ನಾ ಅವಾಗ ಕೇಳಿದ್ ಕುತ್ತ ಕೊಡಿ. ಭಯ ಆತ್ ನಿಂಗ? ಹಾ, ಭಯ ಪಟ್ಟ ಓಡಿ ಹೋದ್ರ ಸತ್ಯ ನಿಜ ಏನೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಊರವ್ರು ಮಾತಾಡೋದೇನ ಕರೆ ಆಕೈತಿ, ಆದ್ರ ಹೆದ್ರಿದ್ ಮಾತ್ರ ಕರೆ ಐತಿ. ಏನ್ ರಾತ್ರಿ ಮೈ ಎಲ್ಲಾ ಬಿಸಿ ಆಗಿತ್ತು, ಜ್ವರ ಬಂದಿದ್ದು ಒಂದ್ ಸ್ವಲ್ಪ. ಅಣ್ಣ ಒಂದ್ ಟ್ಯಾಬ್ಲೆಟ್ ಕೊಟ್ಟ ರೂಮ್ ಮಲ್ಗಿಸಿ ಹೋದ. ಏನ್ ಬಾಳ ಹೆದ್ರಿನ ನಾ ಅನ್ಕು. ಅಷ್ಟೆಲ್ಲ ಹೆದರ್ಕೊಂಡ ಇಷ್ಟ ಧೈರ್ಯ ಹೆಂಗ್ ಮಾತಾಡ್ತಿಲ್ಲಪ್ಪ. ನನಗಂತೂ ಒಟ್ಟ ಆಗುದಿಲ್ಲ ನೋಡ್. ನಿನ್ನಷ್ಟೇನ್ ಧೈರ್ಯ ಬರುದಿಲ್ಲ. ಯಾಕಂದ್ರ ದೇವ್ರ ಗುಡಿಯಾಗ ನಿಂತಿದ್ದೀವ. ದೇವ್ರ ಮುಂದ ಸುಳ್ಳ ಇಂತ ದೆವ್ವ ಪೀಡಿ ಪಿಚಾಚಿ ಯಾವ್ದು ನಡೆಯಂಗಿಲ್ಲ. ಅಷ್ಟು ಧೈರ್ಯ ಎಲ್ಲ ದೇವ್ರ ಗುಡಿಯಾಗ ಇರ್ತೈತೆ ಅಂದ್ರ ಅದರ ಕಡೆ ನ್ಯಾಯ ಐತೆ ಅನ್ನೋದು ಗೊತ್ತಾಕೈತಿ, ಇಲ್ಲೇ ಗೊತ್ತಾಕೈತಿ. ಬಟ್ ಅದನ್ನ ಬೇದಸ್ಬೇಕು ನೋಡಿ ಹೆಂಗಾರ ಮಾಡಿ. ನಿಮ್ಗ ಬಿಟ್ಟಿದ್ದದ್ ನಾ ಅಂತೂ ಬರಂಗಿಲ್ಲ ಈ ಆಟಕ್ಕ. ನಮ್ಮ ಅಣ್ಣಗೂ ಬಾ ಅಂತೀವು, ನೀನು ಬರುವಂತೆ ತಗೋ. ಮತ್ತೆ ಹಂಗ ಮಾತಾಡ್ತಿರ್ಲ ಇಬ್ರು. ಬಿಟ್ಟಾಕದ್ನ ಮತ್ತೆ ನಿನ್ ಮನ್ಯಾಗ ಹೋಗಿರ್ ಭಯಕತ್ತ ಲೇಟ್ ಮಾಡಿ ಹೋಗಿದ್ದು ಮೊದ್ಲ. ಸುಮ್ಮ ಅದೇ ಮತ್ ಬೇಸ್ಕೊಂಡ್ ಏನ್ ಮಾಡುದು. ನಾವು ಸುಮ್ ಹಿಂದಿನ ಬಕ್ಕಲಿ ಹೋಗಿ ಮಲ್ಕೊಂಡ್ ಬಿಟ್ಟಿವಿ. ಏನ್ ಅಂದಿಲ್ಪ. ಅಪ್ಪ ದೇವ್ರ ಅಷ್ಟೂರು ಇಲ್ಲೇ ಇದ್ದೀರ ನೀವ? ಹಾ ಬರ್ರಿ ನಿಮ್ದ ದಾರಿ ನೋಡತ್ತಿದ್ದೀವಿ ನೋಡ. ಯಾಕೋ ಲೇಟ್ ಮಾಡಿರ್ ಬರೋದಾ? ಇಲ್ಲ, ಸ್ವಲ್ಪ ನಾ ಅಂಗಡಿ ಹೋಗಿ ಬರೋದು ಲೇಟ್ ಆತ. ಇವ ಏನೋ ಮಾಡಾಕತ್ತಿದ್, ಇವ ಬರೋದು ಲೇಟ್ ಆತ. ಇನ್ ನನಗ್ ದಾರಿ ನೋಡತ್ತಿರು ಏನ್ ರಾಘವ್ ದಾರಿ ನೋಡತ್ತಿದ್ರು? ಇಬ್ಬರಿಗೂ ದಾರಿ ನೋಡತ್ತಿದ್ವಿ. ನಿನಗ ಅವಂಗ ಏನ್ ಸ್ಪೆಷಲ್ ಐತಿ ರೋಗ? ಹಾ, ಇರ್ಲಿ. ಈಗ ಏನಪ್ಪಾ ನಿನ್ನಿದ್ ನೋಡ್ರಿ ಏನ್ ನಾವಂತೂ ಹೆದರಿದ್ವಿ, ಮತ್ ನೀವ್ ಹೆದರಿಲ್ಲ. ನನಗಂತೂ ಜ್ವರನ ಬಂದಿದ್ದು ನೋಡಣ. ನಾನು ಹೆದ್ರಿನ, ಬಟ್ ಏನ್ ಜ್ವರ ಬರೋ ಅಷ್ಟೇನ್ ಹೆದ್ರಿಲ್ಲ. ಓ, ನನ್ ತಂಗಿಗ್ ಜ್ವರ ಬಂದಿದ್ದು. ಒಟ್ಟ ಬಾಳ ಹೆದರಿಳಕಿ. ನಾನು ಗುಳಿಗೆ ಕೊಟ್ಟು ಮಲ್ಲಿಗೆ ಹೋಗಿನ. ಅಣ್ಣ ಅದ್ನೆಲ್ಲ ಹೇಳ್ತೇನ, ಭಯ ಆಗಿತ್ಪ ನಂಗಂತೂ. ಆಕೃತಿ ನೋಡಿ ಹೆದ್ರಿ ಬಿಟ್ಟಿ. ನಾನು ನಿಜವಾಗ್ಲೂ ಭಯ ಆಗಿತ್ತು ನನಗ. ಅದ್ನ್ಯಾಕ ಹೇಳ್ತೀನಿ. ಓ, ನನ್ ಹುಡ್ಗಿಗೆ ನನಗ ಎಷ್ಟು ಇರೋದೈತ್ಲ. ನಾನು ನೋಡ್ರಿ ಎಲ್ಲ ಹೆದರ್ಸಕ್ ಹೋಗ್ತೇನೆ, ಆಕಿ ನೋಡ್ರಿ ಎಲ್ಲದಕ್ಕೂ ಹೆದರ್ತಾಳ. ಧೈರ್ಯ ತರುನು ಆಕಿಗೂ ಮುಂದ್. ಇರ್ಲಿರ್ಲಿಗ ಫಸ್ಟ್ ಗುಡಿಗೆ ಬಂದಿವ, ದೇವ್ರಿಗೆ ನಮಸ್ಕಾರ ಮಾಡಿ ಬರ್ನು ಬರ್ರಿ. ನಂತರ ಇದ್ರ ಬಗ್ಗೆ ಮಾತಾಡೋನು. ಹಾ ನಡ್ರಿ. ಒಂದ್ ನಿಮಿಷ. ಯಾರ್ ನನ್ಗ? ಹಾ, ನಿಮ್ಗೆ ಹೇಳಿ. ಏನೋ ಹೇಳ್ಬೇಕಾಗಿತ್ತು ನಿಮ್ ಹತ್ರ. ಹಾ ಹೇಳಿ. ಯಪ್ಪ, ಪ್ರಪೋಸ್ ಏನಾರ ಮಾಡ್ತಾನ. ನಮಗೂ ಇಷ್ಟ ಐತಿ, ಬಟ್ ಬೇಡ. ಅಣ್ಣನ ಪರ್ಮಿಷನ್ ತಗೊಳ್ದ ಒಪ್ಪೋದ್ ಬೇಡ. ಯಾಕೋ ಸುಮ್ನಾತ್ರಲ್ಲ. ಇಲ್ಲ ಹೇಳಿ. ನೀನ್ ರಾತ್ರಿ ಬಾಳ ಹೆದರಿದ್ನಿ, ಅಷ್ಟು ಭಯ ಆಯ್ತು ನಿಂಗ? ಭಯ ಅಂತಲ್ಲ, ಒಂದ್ ಸ್ವಲ್ಪ ಕುತೂಹಲ. ಏನೈತಿ ಹೆಂಗ ಹಿಂಗ್ಯಾಕಾತು ಈ ತರದ್ ಕುತೂಹಲ. ಆ ಆಕೃತಿ ಬಹುಶಃ ದೆವ್ವ ಅನಸ್ತೈತ. ಅದೇನೇನ್ ಬೇರೆ ಏನಲ್ಲ, ಎಲ್ಲಾರು ಅನ್ನೋದ್ ಕರೆನ ದೆವ್ವದ. ಬಟ್ ಅದ ತಪ್ಪು ಮಾಡಿಲ್ಲ ಅಂತ ನನಗ ಅನಸ್ತೈತಿ. ಯಾಕಂದ್ರ ಅಷ್ಟ ತಪ್ಪು ಮಾಡಿದವ್ರು ಯಾರು ಈ ಗುಡಿ ಒಳಗ್ ಬರಂಗಿಲ್ಲ. ಈ ದೇವ್ರ ಎಷ್ಟ್ ಕಡಕ್ ಅದ ಅನ್ನೋದು ನಿನಗೂ ಗೊತ್ತೈತಿ, ನಂಗೂ ಗೊತ್ತೈತಿ. ಬಟ್ ಅಷ್ಟು ಧೈರ್ಯ ಅದ್ ಒಳಗೈತಂದ್ರ ಅದು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ಐತಿ ನನಗೆ. ತಪ್ಪು ಮಾಡಿದವ್ರು ಅಂತ ಈ ಗುಡಿ ಒಳಗ್ ಪ್ರವೇಶ ಇಲ್ಲ. ಅದ್ ಸದ್ದಿಂದು ಈ ಗುಡಿ ಒಳಗ್ ಐತಂದ್ರ ಅದು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ಐತಿ ನನಗ. ಅದ್ರ ಕುತೂಹಲ ಅಷ್ಟ. ಆದ್ರ ಭಯ ಅಂತೂ ಆಗೈತಿ. ಕಾಲೆಲ್ಲ ನಡಗಾತಿದ್ದು, ಜ್ವರ ಬಂದಿತ್ತು, ಭಯ ಅಂತೂ ಆಗೈತಪ್ಪ. ಯಾಕೆ ಸುಳ್ಳು ಹೇಳ್ಬೇಕ? ಕುತೂಹಲನ? ಓ, ಹಂಗೇನ ನನ್ಗೂ ಹಂಗ ಐತಿ. ಅದ್ಕ ನೋಡುನು ಇದ್ ಹೆಂಗಾರ ಮಾಡಿ ಬೆಚ್ಚುನು. ಇಲ್ಲಿರೋರ್ಗೆ ಯಾರಿಗೂ ಧೈರ್ಯ ಇಲ್ಲ ನೋಡು. ಎಲ್ಲಾರ್ಗು ಹೆಂಗ್ ಇರ್ತೈತಿ, ಎಲ್ಲಾರು ಒಂದೇ ತರ ಇರ್ತಾರೆ. ಹೆಂಗ್ ಮಾತಾಡ್ತೀರಿ ನೀವು? ಇನ್ನೊಂದ್, ಯಾರು ಕಾರ್ ನಿಲ್ದಂತೂ ಈ ತರ ಕಾಣಿಸ್ಕೊಳಂಗಿಲ್ಲ. ಅದ್ ಹೇಳತೈತಿ ನಿಮ್ಮಿಂದ ನಂಗೆ ಕೆಲಸ ಆಗ್ಬೇಕನ್ನ ಊರೊಳಗ್ ಬರೋಂಗ್ ಮಾಡೋದ್ ನಿಮ್ ಕೈ ಆಗೈತಿ. ಇಲ್ಲಂದ್ರ ಯಾರು ಬಿಡಲ್ಲ ಅಂದಂಗ ಆಯ್ತು. ನಿನ್ನೆ ಮಾತ್ರ ಸ್ಪಷ್ಟವಾಗಿ ತಿಳಿಸಿದವ. ಬಟ್ ಏನ್ ಹೇಳ್ಬೇಕನ್ನೋದು ನಂಗೆ ಅರ್ಥ ಆಗೋತು. ಆದ್ರ ಕಾರ್ನಂತೂ ಐತಿ, ಸ್ಟ್ರಾಂಗ್ ಕಾರ್ನ್ ಐತಿ. ಅದೇನನ್ನು ತಿಳ್ಕೊಬೇಕು ನೋಡ್ ನಾವ್ ಅಷ್ಟ. ನನ್ಗೂ ಹಂಗ ಅನಿಸ್ತೈತಿ. ನೋಡುನು ಹೆಂಗಾರ ಮಾಡಿ ತಿಳ್ಕೊಂಡು ತಗೋರಿ ಇದ್ರ ಬಗ್ಗೆ. ಈ ಊರೊಳಗೆ ಯಾರು ಧೈರ್ಯ ಮಾಡಿಲ್ಲ, ನಾವರ ಧೈರ್ಯ ಮಾಡೋನು. ಇನ್ನೊಂದ್, ನೀವ್ ಯಾವಾಗ್ಲೂ ಯಾಕೆ ಇಷ್ಟು ಸೈಲೆಂಟ್ ಆಗಿರ್ತೀರಿ? ನೋಡಕ್ಕೆಲ್ಲ ವರ್ಟ್ ಅನಿಸ್ತೈತಿ, ಮನಸ್ ಮೃದು ಐತಿ, ಇನ್ನೋಸೆಂಟ್ ಕತೆ ಅನಿಸ್ತೀರಿ, ಸೈಲೆಂಟ್ ಕಾಣ್ತೀರಿ. ಯಾಕಂದ್ರ ನಮ್ಮ ಮನ್ಯಾಗ ಹೇಳ್ಕೊಟ್ಟಾರ ಏನಿ ಇವತ್ತು ತಾಳ್ಮೆಯಿಂದ ಇರ್ಬೇಕು. ಯಾವ್ದಾರ ಒಂದಾಕ ಜೀವನದಾಗ ಸಿಟ್ ಮಾಡ್ಕೊಂಡ ಆಗು ಕೆಲ್ಸ ಉಲ್ಟಾ ಹೊಡಿತೈತಿ. ಅದ ನಿಧಾನವಾಗಿದ್ರೆ ಯಾವ್ದಾರ ಒಂದ್ ಸಕ್ಸಸ್ ಆಕೈತಿ. ಅದ್ರ ಸಲುವಾಗಿ ಈ ತರ ಇರ್ತೇನೆ ನೋಡ. ಹಾ, ಅದು ಕರೆನ. ಬಟ್ ನಮ್ಮ ಅಪ್ಪನೂ ಇದ ಮಾತು ಹೇಳ್ತಿರ್ತಾರ. ನಮ್ಮಪ್ಪ ಹೇಳ್ದಂಗ ನಮ್ಮ ಅಣ್ಣ ಇಲ್ಲ. ಅಣ್ಣನೂ ಅದಾರ ಒಳ್ಳೆಯವ್ರ, ಬಟ್ ಈ ತರ ಸೈಲೆಂಟ್ ಇರಲ್ಲ. ಅವ್ನ ಕೆಲಸ ಎಲ್ಲ ಬರೀ ಅವಸರ ಎಲ್ಲ ಅವಸರಲೇನ ಮಾಡ್ತಾನ. ಗೊತ್ತ, ನಿಮ್ ಅಣ್ಣನ್ ಬಗ್ಗೆ ಎಲ್ಲ ಗೊತ್ತ. ಆದ್ರೆ ನಿಮ್ಮ ಅಪ್ಪನೂ ಒಳ್ಳೆಯವ್ರನ, ಚಲೋ ಪಾಠನ ಕಲ್ಸಾರ ಹಂಗಾರ. ನಿಮ್ ಜೊತೆ ಮಾತಾಡಕತ್ತ ಟೈಮ್ ಹೋಗಿದ್ದ ಗೊತ್ತಾಗತ್ತ ನೋಡ್ರಿ. ಅದು ಒಳ್ಳೇದ ಕೆಟ್ಟದ್ದ? ಒಳ್ಳೇದು ಇರ್ಬೋದಾ ಕೆಟ್ಟದ್ದು ಇರ್ಬೋದಾ, ಬಟ್ ಯಾವತ್ತು ಪಾಸಿಟಿವ್ ಆಗಿರೋಣ. ಇನ್ನೊಂದ್ ಬ್ಯಾಡ್ ಅನಸ್ತೈತಿ, ಬಟ್ ಕೇಳ್ಬೇಕು ಅನಸ್ತೈತಿ. ಕೇಳೋದ ಬೇಡ ಗೊತ್ತಾಗತ್ತ. ಇಲ್ಲ ಪರವಾಗಿಲ್ಲ, ಕೇಳಿ. ನೀವು ಸಿಟಿ ಒಳಗ ಇರ್ಬೋದಿತ್ಲ, ಊರಿಗೆ ಯಾಕೆ ಬಂದ್ರಿ? ಈ ಊರ ನನ್ ಮನಿ, ನನ್ ಜನನ ಇಲ್ಲದಾರು. ನಾ ಅಲ್ಲಿ ಬಂದ್ ಏನ್ ಮಾಡ್ಲಿ? ಅದಕ್ಕೆ ಸಲ ಏನ ಎಜುಕೇಶನ್ಸ್ ಎಲ್ಲ ಹೋಗಿತ್ತ.
ಮುಗಿಸ್ಕೊಂಡ್ ಬಂದೇನ್ ಮತ್ತೆ ನೆಕ್ಸ್ಟ್ ಅವರ ಇವಾಗಂತೂ ರೀಸೆಂಟ್ ಆಗಿ ಏನಿಲ್ಲ ಒಂದ್ 6 ಮಂತ್ ಅಂತ ಗ್ಯಾಪ್ ಐತಿ. ನೆಕ್ಸ್ಟ್ ನೋಡೋದ ಮುಂದೆ ಹೋಗ್ಬೇಕನ್ಸಿರ ಹೋಗೋದು. ಎಜುಕೇಶನ್ ಅಂತೂ ಮುಗ್ದೈತಿ. ಮುಂದ ಅಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಅಂತೂ ಇಲ್ಲ. ಇರೋ ಅಷ್ಟು ದಿನ ಇಲ್ಲೇ ಇರೋದ. ನಾಳೆ ಮದ್ವೆ ಮಾಡಿದ್ರೆ ಗಂಡ ಮನೆಗೆ ಹೋಗೋದ ಅಷ್ಟ. ಮತ್ ಅಲ್ಲಿರೋ ವಾತಾವರಣಕ್ಕ ಇಲ್ಲಿರೋ ವಾತಾವರಣಕ್ಕ ಬಾಳ ಪರಕೈತಿ. ಹಣದಿಂದ ಸಿಗೋ ನೆಮ್ಮದಿ ಇಲ್ಲಿ ಈ ಊರೊಳಗೆ ನನಗೆ ಸಿಗ್ತೈತಿ. ನಮ್ಮಪ್ಪ ನಮ್ಮ ಅಮ್ಮನ ಜೊತೆ ಅಣ್ಣನ ಜೊತೆ ಸಿಟ್ ಮಾಡ್ಕೊಂತ ಬಾಯಿ ಮಾಡ್ಕೊತಿದ್ದಾಗ ಜಗಳಾಡ್ಕೊಂತಿದ್ದಾಗ ನಂಗೆ ನೆಮ್ಮದಿ ಸಿಗ್ತೈತಿ. ಓ ಹಂಗ ನಂಗೂ ಹಂಗ ಅನಿಸ್ತೈತಿ. ಬಟ್ ನೋಡ್ಬೇಕು ಮುಂದೆ ಏನಾಕೈತಿ. ಇವ ಯಾಕ ಇಷ್ಟು ಹತ್ತಿರ ಬರತನ? ಯಾಕೋ ಭಯ ಆಗತೈತಿ. ಇದೆಲ್ಲ ನಡಿಗ್ದಂಗ ಆಗತೈತಿ. ಏನ್ ಹೇಳ್ಬೇಕು ಅನ್ನೋದ ಗೊತ್ತಾಗತ್ತ ನಂಗೆ. ನಿನ್ ಹತ್ರ ಇನ್ನೊಂದ್ ಮತ್ತೇನೋ ಹೇಳ್ತೀನ. ಏನೋ ಇದ್ದದ್ ಒಪ್ಪೆ ಹೇಳ. ಬಟ್ ಒಂದ್ ಮುಖ ಸೈಲೆಂಟ್ ಮಾಡುದ, ಅಳೋದ, ಬಾಯ್ ಮಾಡುದ, ಸೀನ್ ಕ್ರಿಯೇಟ್ ಮಾಡ್ಬೇಡ ಅಷ್ಟ. ಹಾ ಹೇಳಿ ಏನು? ಹೆಂಗ್ ಹೇಳ್ಬೇಕು? ಐ ಲವ್ ಯು. ನೀ ಅಂದ್ರೆ ನಂಗೆ ಭಾಳ ಇಷ್ಟ. ಬಟ್ ನಿನ್ ಹತ್ರ ಹೆಂಗ್ ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾಗೋದು. ನೀವ್ ಒಪ್ಕೊಂಡ ನಿಮ್ ಅಣ್ಣನ ಒಪ್ಪಿಸ್ಬೇಕು. ಇಲ್ಲ ಅಣ್ಣನ ಒಪ್ಪಿಸಾದ್ರು ನಿನಗೆ ಹೇಳ್ಬೇಕು. ಅದಕ್ಕೆ ನಿಂಗೆ ಹೇಳಿದ್ದು ನಿಮ್ ಅಣ್ಣನ ಒಪ್ಪಿಸ್ಬೇಕು ಅಂತ ನಿನ್ ಹತ್ರ ಹೇಳತ್ತೇನೆ. ಬಟ್ ಅವನ ಒಪ್ಸೋ ಜವಾಬ್ದಾರಿ ನಾನು. ಅವ ಒಪ್ಕೊಂಡ್ರಂದ್ರ ನಿಮ್ ಪಪ್ಪಾರ್ನ ನಿಮ್ಮ ಮಮ್ಮಿನ ಒಪ್ಸೋದೇನ್ ದೊಡ್ಡಾಗದಲ್ಲ. ನಿನ್ ಹತ್ರ ಕೇಳತ್ತೀನ. ನಿನಗೆ ಒಪ್ಪಿಗೆ ಇದ್ರ ಒಪ್ಪಿಗೆ ಅಂತ ಹೇಳ್ಬೋದು. ಅದು ಅದು ಏನಿಲ್ಲ ತಗೋ. ಏನಾರ ಇದ್ರ ಹೇಳ, ಹಂಗ್ಯಾಕದ? ಏನಿಲ್ಲ, ನನಗೊಂದ್ ಸ್ವಲ್ಪ ಟೈಮ್ ಬೇಕು. ಇರ್ಲಿ ಅವಸರ ಅಂತ ಏನಿಲ್ಲ. ನಿಂಗೆ ಯಾವಾಗ ಹೇಳ್ಬೇಕು ಅನಿಸ್ತೈತಿ ಹೇಳ. ಅಲ್ಲಿ ತನ ನಾ ವೇಟ್ ಮಾಡ್ತಿರ್ತೇನೆ. ಆದಷ್ಟು ಬೇಗ ಸಿಹಿ ಸಿಹಿ ಕೊಟ್ರು ಚಲೋನ. ಇಲ್ಪ ಅಂದ ಒಂದ ಮಾತ್ನಾಗ ಹೇಳ್ಬಿಡು. ವೇಟ್ ಮಾಡೋದ್ರ ತಪ್ತೈತಿ. ಹಾ ಸರಿ, ಬಾ ಹೋಗೋಣ. ಎಷ್ಟು ಪಾಸಿಟಿವ್ ಅದಾಳ ಈಕಿ. ನಾ ಹೇಳು ಅಷ್ಟೇನ್ ಭಾಳ ಇದ್ ಮಾಡ್ಲಿಲ್ಲ. ಬಟ್ ನಾರ್ಮಲ್ ಆಗಿ ಬಿಹೇವ್ ಮಾಡ್ಯಾಳ. ಮುಂದ ಒಪ್ಕೊಂಡ್ರ ಇಬ್ರದ್ದು ಜೀವನ ಚಲೋ ಇರ್ತೈತಿ. ಶಾಂತ ಡಾರ್ಲಿಂಗ್, ಏನ್ ಮಾಡತೈತಿ ನನ್ ಬಂಗಾರ ಗುಬ್ಬಿ? ಅಪ್ಪ ದೇವ್ರ, ಒಂದಿಟ ಮನ್ಯಾಗ ಮಾಕತ್ ಮರಿ ಆಗೋದು ಅಟ್ಟ ತಡಾನು. ಮುದ್ ಮಾಡೋದು ಚಾ ಆಕೈತಿ ಅವ್ರು. ಎಲ್ಲಿ ಹೋಗಿದ್ಲೆಪ್ಪ? ಎಷ್ಟು ಹೋದ್ರಿಂದ ನೀನು ಹೂ ಇಲ್ಲ ಹಾ ಇಲ್ಲ. ಅಲ್ಲೇ ಒಳಗಿಂದ ಯಾಕೋ ತಡ ಆತ್ಲ ಇವತ್ತು ಬಂದದ್ದು. ನೀನು ಲಗುಚ್ ಬಂದ್ರು ಬೈತಿ, ತಡ ಮಾಡಿ ಬಂದ್ರು ಬೈತಿ. ಏನ್ ಮಾಡ್ಬೇಕು ನಾ ಈಗ? ನೀವೇನ್ ಮಾಡ್ತೀರಿ? ಯಾಕೋ ತಡ ಆತ್ಲ ಅದಕ್ಕ ಕೇಳಿನ. ಎಲ್ಲಿ ಹೋಗ್ಯಾರ ನಿನ್ ಮಕ್ಳು? ಇಬ್ರು ಹೊರಗ್ ಹೋಗ್ಯಾರ. ಅವ್ರು ಊರ್ ಸುತ್ತನಂತ ಹೋಗ್ಯಾರ. ಹೆಂಗಾರು ಸೂಟಿ ಐತೆ, ಈಗ ಬಂದಾರ. ಫ್ರೆಂಡ್ಸ್ ಏನೋ ಫೋನ್ ಮಾಡಿರ್ಕಂತೈತಿ, ಹೋಗ್ಯಾರ ಅವ್ರು. ಬರ್ರಿ ಕುಂಡ್ರ ಕಡೆ. ಏನಾಯ್ತು ಇವತ್ತು ಕೆಲಸ ಎಲ್ಲ? ಹಾ ಹೇಳ್ರಿ, ಏನಾಯ್ತು? ಯಾರ್ಯಾರು ಬಂದಿರಿ ಇವತ್ತು ಆಫೀಸ್ಕ? ಏನಾಯ್ತು ನಿಮ್ ಕೆಲಸ ಎಲ್ಲ? ಹಿಂದಾಳ್ಸಿ ಇವತ್ತು ಒಂದ್ ಸ್ವಲ್ಪ ನೀರರ ಚಾರ ತಂದು ಕೊಡು. ಹಾ ತರ್ತೇನೆ. ಗಪ್ ಹೇಳಿ ನನ್ ಕ್ವಶನ್ ಕುತ್ರ ಕೊಡ್ರಿ. ಇಲ್ಲಪ್ಪ ತರೋಗ್ ನೀ ಕೊಡ್ತೇನೆ. ನಾ ಹಿಂಗ್ಯಾಕ್ ಮತ್ತೆ ಬಂದ್ ಕುನ? ಇಲ್ ಬಿಡ್ರಿ, ಇಷ್ಟ ದಿನ ಅಂತ ಅವರು ಇದ್ರಕಿಲ್ಲ. ನನಗ್ ನೀವ, ನಿನಗ್ ನಾವ. ಈಗ ಬಂದಾರು ಆ ಊರ್ ನೋಡ್ನೆ, ಈ ಊರ್ ನೋಡ್ನೆ, ಅಲ್ಲಿ ಹೋದ್ನೆ, ಇಲ್ಲಿ ನೋಡ್ನೆ. ಅಣ್ಣ ತಂಗಿ ಮನ್ಯಾಗ ಇರಂಗಿಲ್ಲ ನೋಡು. ಅದ್ರ ಸಲ ಮತ್ ನನಗೂ ಮನ್ಯಾಗ ಟೈಮ್ ಪಾಸ್ ಆಗಂಗಿಲ್ಲ. ಸಂಚನ ನೀವ್ ಹೇಳ್ಬೇಕು ಏನೇನಾಗೈತಿ. ಎಲ್ಲಿ ಹೋಗ್ಯಾರ ನಿನ್ ಮಕ್ಳು ಇಬ್ರು? ಅದ್ನ ಹೇಳಿಲ್ಲ ರೀ. ಇನ್ನು ನೋಡಿ ಬರ್ತನಂತಂದ್ ಹೋಗ್ಯಾರ. ಇನ್ನ ಬಂದಿಲ್ಲ ನೋಡಿ. ಏನೋಪ್ಪ ಹೇಳ ಅಂದಿತ್ ನಿನ್ ಮಗ ಬರಂತ. ಏನಾರ ನೌಕರಿ ಗತ್ತು ಕೇಳ. ಒಂದ್ ಸ್ವಲ್ಪ ನೇರ ಬಾಯ್ಬಿಡಿಸ್. ನಮಗಂತೂ ಏನ್ ಹೇಳಂಗ್ರೆ ನಾನ್ ಸರ್ಕೋತಾನ ಸರ್ಕೋತಾನ ಗೊತ್ತಿಲ್ಲ. ಏನು ಹೇಳಂಗಿಲ್ಲ ಬಿಡಂಗಿಲ್ಲ. ನೇರ ಒಂದ್ ಸ್ವಲ್ಪ ಕೇಳ. ಏನಲ್ಲ 5 ವರ್ಷ ಅವ್ನು ಬಿಟ್ಟದ ತಪ್ಪತ್ ನಾವ್ ಬೆಂಗಳೂರಾಗ. ಏನ್ ಕಲತ್ ಬಂದಾನು ನೌಕರಿ ಇಲ್ಲ. ಏನ್ ಮುಂದಿನ ಹೋಗ್ತಾನ ಅನ್ನೋದಿಲ್ಲ, ಬಿಟ್ಟನ ಅನ್ನೋದಿಲ್ಲ. ಏನೋ ಒಂದು ಹೇಳವಲ್ಲ. ನೇರ ಒಂದ್ ಸ್ವಲ್ಪ ಕೇಳ. ಈಗಂತೂ ಈಗ ಪಾಡದ ಬಿಡು. ಇಲ್ಲಿ ನಮ್ಮ ಶಂಕರಪ್ಪ ಅವ್ರ ಮಗ ಅದನ್ನ ಬಸು ನಮ್ ದೋಸ್ತ. ಅವ್ರ ಮಗ ಚಲೋ ಐತ. ಅದು ಹುಡುಗ ಬಡಕಂಗ್ ಉದ್ದಂಗ ಐತಿ. ಕೆಂಪ್ ಕೂತಿದ ಹುಡುಗೆಲ್ಲ ಪಾಡೈತಿ. ಅಲ್ಲಿ ಕೊಡೋಣ ಅನಸ್ತೈತಿ. ಅವ್ರು ಕೇಳ್ರ ಇವತ್ ಬರುವಾಗ ಅಲ್ಕ ಅಲ್ಲಿ ಕೊಡೋಣ ಅನಸ್ತೈತಿ. ನಿನಗೇನ್ ಅನಸ್ತೈತಿ? ಹಾ ಯಾರ್ ಇವ್ರು ಪ್ರೇಮ ಅವ್ರ? ಹಾ ಪಾಡೈತ್ಲಾ ಹುಡುಗ. ನನ್ನ ಕೇಳೋಣ. ನಮ್ ಹುಡುಗಿ ಬರ್ಲಿ ಮೊದ್ಲು, ಆಕಿ ಕೂಡ ಮಾತಾಡೋನು. ಆಮೇಲೆ ಮುಂದ್ ನೋಡ್ರತಿಗ ಒಮ್ಮೆ ಹೇಳ್ಬೇಡ. ಒಂದ್ ಸ್ವಲ್ಪ ಒಂದ್ 2 ದಿವಸ ತಡಿ. ನಾ ಸಮಾಧಾನಲೆ ಮಾತಾಡಿ ಏನದ್ದು ನಿಮಗ್ ಹೇಳ್ತೀನಿ. ಹಾ ಸರಿ ಅಷ್ಟ್ ಮಾಡ. ಏನದ ಕೇಳ್ಕೊ ಒಂದ್ ಸ್ವಲ್ಪ. ಒಮ್ಮೆ ಹೇಳುದು ಬೇಡ. ಹಾಕಿದೊಂದ್ ಅಕ್ಕಿ ಕಾಳು ಹೋಗುದ್ ಒಂದ್ ದಿನ. ನಾವೇನ್ ಯಾಕೆ ಮಾಡ್ಕೊತ ಹೋಗೋಲ್ಲ ಮುಂದ್ ನೋಡ್ರಿ ಅದು. ಅದು ಕರೆಕ್ಟ್ ಆಯ್ತು. ರೆಸ್ಟ್ ಮಾಡೋನು. ಇವತ್ತು ಹೋಗಿ ಕೈಕಾಲ್ ಮುಖ ತೊಳ್ಕೊಂಬರ್ರಿ. ಚಾ ಮಾಡಿ ನೀರ್ ಕೊಡ್ತೇನೆ ನಿಮಗ್. ಆಯ್ತಾ ಅಷ್ಟ್ ಮಾಡ್. ನಡಿ ಬನ್ನಿ. ಹುಡುಗೆಲ್ಲ ಪಾಡೈತಿ. ನಮ್ ಹುಡುಗಿ ಹೂ ಅಂದ್ರೆ ಚಲೋ ಆಕೈತಿ. ನೀನ್ ಹೇಳಿನ್ಲ ಬೈ, ಏನ್ ಮಾಡಿದಿ? ಬಂದ ಬಾಯ್. ನೀನ್ ಅದನ್ನ ನಿಮ್ಮ ಅಪ್ಪನ ಮುಂದೆ ಅಂದಿನಿ. ನಿಮ್ಮ ಅಪ್ಪ ಏನೋ ಅವ್ರ ಸಿದ್ಧಾನನ್ ಕೂಡ ಮಾತಾಡ್ಯಾರಂತ. ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಏನ್ ಒಪ್ಪಿಗೆ ಕೊಡ್ತಾರಲ್ಲ ಅದ್ರ ಮೇಲೆ ಡಿಸೈಡ್ ಆಕೈತಿ ನೋಡ್ಪ. ಅವ್ರಿಗೆಲ್ಲ ಮನಸ್ಸು ಐತೆ. ನೋಡುದಿನ್ ಏನ್ ಆಕೈತಿ. ಹುಡುಗಿಗೆ ಏನ್ ಅಂದಿಲ್ಲ. ಹಂಗೇನ ಕೇಳ್ಕೊ ಒಂದ್ ಸ್ವಲ್ಪ. ಇದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಯೋಚನೆ ಮಾಡ. ಹೇಳ್ಬೇಡ್ಲ. ಅವ್ರ ನಮ್ಮಂತವ್ರಿಗೆ ಏನ್ ಕೊಡ್ತಾರು? ಅವ್ರ ಮನೆ ಹತ್ತು ನೋಡುದಿಲ್ಲ ಹೆಂಗೈತಿ, ನಾವ್ ಹೆಂಗೈತಿವ. ಕೊಡೋದೆಲ್ಲ ನನಗೇನ್ ಸುಳ್ಳು ಅನಸ್ತೈತಿ ನೋಡ್ಪ. ಮನಸ್ಸೆಲ್ಲ ಐತ್ ಕರೆ ಅದ ಕೊಡೋದು ಮಾಡೋದು ಸುಳ್ಳು ಅನಸ್ತೈತಿ. ಏನಾಗೈತ್ ಬಿಡ್ಬೇ. ನಮಗ ಎಲ್ಲ ನಮ್ದು ಚಲೋ ಐತಿ.
20 ಎಕರೆ ಹೊಲ ಐತಿ ಎಲ್ಲ ಐತಿ ಇನ್ನ ಏನ್ ಬೇಕು. ಏನು ಸಾಲ ಅಷ್ಟ್ ನಮ್ ಕಡಿಮೆ ಆಗೈತಿ. ಮನಿ ಒಂದ್ ಹಳಿ ಮನಿ ಐತಿ ಅಷ್ಟ. ಅದನ್ ಬಿಟ್ರ ನಮ್ಗರ ಏನಾಗೈತಿ, ಚಲೋನ ಅದೀವಲ್ಲ ನಾವು. ಆದ್ರೆ ನಮ್ಮಂತವ್ರ ಮನ್ಸಿಗೆ ಬರ್ಬೇಕಲ್ಲ ನಾವು ಅವ್ರಿಗೆ. ನಮ್ಗೇನಾಗೈತಿ ಬಿಡ್ಬೆ, ಎಲ್ಲ ಚಲೋ ಅದೀವ. ಮನಸ್ ನೋಡ್ ಕೊಟ್ರ ಕೊಟ್ಟ ಹೋಕಾರ, ಇಲ್ಲ ಇಲ್ಲ ಅಷ್ಟ. ಇನ್ನೊಂದ್ಸಲ ಕೇಳ್ ನೋಡ್ರ ಕೊಟ್ರ ಹಾಕೋನಿಲ್ಲ, ನಾನ್ ಮದ್ವಿನ ಅಲ್ವ. ಯಾಕ ಮುಡ್ದಾರ ಏನ್ ಅವ್ರ ಮೇಲೆ ನಿಂತೈತ್ ನಮ್ಮನಿ? ಹಿಂಗೆಲ್ಲ ಅನ್ಬೇಡ್ ನೋಡ್ಪ ನೀ. ಕೇಳ್ತೀವಿ ನಾವು ಇನ್ನೊಂದ್ಸಲ ನಮ್ ಪ್ರಯತ್ನ ನಾವು ನಾವೆಲ್ಲ ಕೇಳೋರಲ್ಲ. ಮನ್ಸಿಗೆ ಮಾಡ್ಕೊಂಡ್ ಕೂತೈತಿ ಹುಡುಗನ್ ಜೀವನ ಹಾಳಾಕೈತೈತ ಅಂತ ಕೇಳ್ದಂಗ ಹಿಂಗೆಲ್ಲ ಅನ್ಬೇಡ್ ನೋಡಿ. ಆಯ್ತಾ ಇನ್ನೊಂದ್ಸಲ ಕೇಳ್ತೀವಿ. ಆಯ್ತಾಳ್ಬಿ. ಶಿವ್ಯಾ ಫೋನ್ ಹಚ್ಚಿದ್ದ, ಅಲ್ಲೇನೋ ಗುಡಿ ಕಡೆ ಹೋಗ್ಯಾರ ಅಂತ. ಒಂದ್ 10 ನಿಮಿಷ ಹೋಗಿ ಬರ್ತೀನಿ. ಊಟಕ್ ಬರ್ತೀವ? ನೋಡ್ತಾನ ಅಲ್ಲಿ ಏನಾಕೈತಿ, ಫೋನ್ ಹಚ್ಚಿ ಹೇಳ್ತಾನ ನೋಡಿ ನೀನು. ಹಾ ಹಾ ಆಯ್ತಾ. ಹುಡುಗಿ ಯಾಕೋ ಮನ್ಸಿಗೆ ಮಾಡ್ಕೊಂಡಂಗ ಕಾಣ್ತೈತೆ ಆಕಿ ಸಲುವಾಗಿ. ಏನ್ ನೋಡ್ಯಾನ ಆಕಿ ಕಡೆ. ಇನ್ನೊಂದ್ಸಲ ಅವ್ರ ಅಪ್ಪಗೆ ಹೇಳ್ತೀನಿ ನಾನು. ಇಲ್ಲ ನಾನು ಹೋಗಿ ಬರ್ತೀನಿ ಅವ್ರ ಮನಿತನ. ಆಕಿ ಬಂದ್ ಕುನಾರ ಆಗೋಗ ಬಂದ ಬರ್ರಿ ಅಂತಂದ. ನಾ ಆಸೆ ಇಟ್ಟದ ತಪ್ಪಾತು. ಎಷ್ಟು ನಾ ಭಾಳ ತಿಂಗಳಿಂದ ಆಸೆ ಇಟ್ಟು, ನಾವು ಇವಾಗ ಬಂದ ಪಟಾಸ್ ಬಂದ್ಬಿಟ್ಟ. ನಾವು ಹುಟ್ಟಿದಾಗಿಂದ ಆಸೆ ಇತ್ತು ನನಗ. ಅವ್ರ ಮನ್ಯಾಗ ಹೋಗಿ ನಂಗೆ ಕೇಳಿರ ಕೊಡ್ತಿದ್ರು ಬಹುಶಃ. ಹೆಂಗ್ ಹೇಳ್ಬೇಕಿದ್ ಅನ್ನೋದ ಗೊತ್ತಾಗೋತ್ ನಂಗ. ಗಿರ್ಜಾ ಆಂಟಿ ಏನ್ ನನಗ ಬ್ಯಾಡ್ ಅಂತ ಕೇಳ್ಕರಿ, ಹೆಂಗೆ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋತ್. ಇವ್ರೆಲ್ಲಾ ಹೆಣ್ಮಕ್ಳು ಈಗ ಬಂದಾರ ನಡಕ. ಅವ್ನ ಮಕ್ಳ ಅಕ್ಕನ ಮಕ್ಳಾಗ ಹೇಳ್ತಾರಲ್ಲ. ಅವಂದು ನಂದು ಹುಟ್ಟಿದಾಗಿಂದ ದೋಸ್ತಿ ಐತಿ. ಒಂದು ಹುಡುಗಿ ಸಲುವಾಗಿ ದೋಸ್ತಿ ಹಾಳು ಮಾಡ್ಕೊಳ್ಳೋಷ್ಟು ಏನ್ ನಾ ಕೆಟ್ಟಿಲ್ಲ. ಇರ್ಲಿ ತಗೋ, ಜೀವನದಾಗ ಅವರ ಚಲೋ ತಂಗಿಲ್ಲ ಆಕಿ ಜೊತೆ ನೋಡ್ಕೊಂಡು ಖುಷಿಯಾಗಿರ್ತೇನೆ. ನನ್ನ ಪ್ರೀತಿ ಯಾವತ್ತಿದ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಷ್ಟ. ಏ ಯಾಕ್ಲೆ ದೋಸ್ತ ಏನ್ ಯೋಚನೆ ಮಾಡತ್ತಿ, ಫೋನ್ ಮಾಡಿದ್ ಬಾ ಅಂತಂದ ಮುಖ ಯಾಕೆ ಸಾಂದ್ ಮಾಡಿ. ಏ ಬಾರ್ಲೆ ಬಂದಿ, ಏನಿಲ್ ತಗೋ. ಮುಖ ಎಲ್ಲಿ ಸಾಂದ್ ಮಾಡ್ದ, ಕಣ್ಣೊಳಗೆ ಏನೋ ಬಿತ್ತ ಅದಕ್ಕೆ ನೋಡ್ಕೊಳಂತೀನಿ. ಕಣ್ಣೆಲ್ಲ ಭಾಳ ನೋವಾತಿತ್ತ ಅದಕ್ಕೆ ಮುಖ ಸಾಂದಾಗಿತ್ತು. ಏ ಯಾರಿಗೆ ಹೇಳತ್ತೀವಿ ಇದನ್ನ? ಅಷ್ಟೇ ನಂಗೇನ್ ಗೊತ್ತಾಗಂಗಿಲ್ಲ. ನಿನ್ ಮುಖ ನೋಡ್ರಿ ಏನನ್ನೋದು ಹೇಳ ಏನಿದ್ದದ್ದು. ಅದನ್ನೆಲ್ಲ ಬಿಡಿಗ. ನಿನ್ನೆ ನಾನೂರಾಗೆ ಹಂಗ ವಾಕಿಂಗ್ ಬಂದಿದ್ದು, ಏನೋ ಹೇಳ್ತೇನೆ ಅಂತ ಕರ್ಕೊಂಡ್ ಬಂದ ಹೇಳಿಲ್ ಬಿಡವ. ಇವ್ರು ನಮ್ ತಂಗಿ, ರಾಗ್ಯಾವ ತಂಗಿ, ಪೂಜಾ, 3 ಜನ ಇಲ್ಲಕ್ಕೋ ವಾಕಿಂಗ್ ಬಂದ್ರಿ. ಗುಡಿ ಕಡೆ ಬಂದಿರಪ್ಪ. ಅವಾಗ ಏನಾಯ್ತು ಗೊತ್ತಿದೆ ನಿಂಗ? ಏನಾಯ್ತು? ಇಷ್ಟೆಲ್ಲ ಆಯ್ತು ನೋಡ್ಲಿ ದೋಸ್ತ. ಹಾ ಹೌದಾ? ಯಪ್ಪ ಭಯಾನ ಹಾಕಿದ್ ಬಿಡು. ಒಂದ್ ಸೆಕೆಂಡ್ ಕೇಳ್ರ ಏನಂತಾನ್ರಾಗ್ಯ. ಅದನ್ನ ಮುಂದ್ ನೋಡ್ಬೇಕಾ? ಈಗೇನ್ ಅದ್ರ ಬಗ್ಗೆ ಯೋಚನೆ ಇಲ್ಲ. ಅಲ್ಲಿ ನೋಡ್ಲೆ, ನಮ್ಮ ಊರಿನ 3 ಚಂಡಮಾರುತಗಳು ಇಲ್ಲೇ ಅದಾವ ನೋಡು. ಯಾವಾಗಾರ ಬಂದಾವು. ಯಾವ ಚಂಡಮಾರುತನೋ ಏನ್ ಹೇಳತ್ತೀನಿ? ಯಾವ್ದಲ್ಲ, ಸಾಕ್ಷಿ, ಗೀತಾ, ಪೂಜಾ, ನಮ್ಮ ಊರಿನ 3 ಚಂಡಮಾರುತಗಳು ಇದ್ದಂಗ. ಬಿಡಪ್ಪ, ತಮಾಷೆನ ಮಾಡ್ತೀನಿ. ಇಲ್ ಬಿಡ್ಲೆ, ಜೀವನ್ದಾಗ ನಕ್ಕೋತಿರ್ಲಿಕ್ಕರ ಜೀವನಾನ ಬೋರ್ ಅನಿಸ್ತೈತ್ಲಿ. ಇರ್ಬಿಡದ್ನೀಗ ಬರ್ತಾರಗಪ್ಪ ಅವ್ರ ಇಲ್ಲಿ. 3 ಜನರಿಗೂ ಹಾಯ್. ಯಾಕೆ ಬಂದಪ್ಪ ಇಲ್ಲಿ? ಏನನ್ನ ಕೆಲ್ಸ ಬಿಟ್ಟು ಬಂದೇನ? ಬಿಡವ ತಂಗಿ, ದೇವ್ರ ದರ್ಶನಕ್ಕಿಂತ ದೊಡ್ಡ ಕೆಲಸ ಏನೈತಿ? ದೇವ್ರಿಗೆ ದರ್ಶನ ಮಾಡ್ಬೇಕಂತ ಬಂದೇನ, ನಮಸ್ಕಾರ ಮಾಡಿನ ಇಲ್ಲಿ ಬಂದೆ. ನೀವ್ ಇರ್ಲಿಕ್ರ ನಿಂತು ನೋಡ್ ಶಿವನ್ ಜೊತೆ. ಓ ಹೌದಾ? ನೀ ಏನ್ ದೇವ್ರ ದರ್ಶನ ಮಾಡಕ್ ಏನ್ ಬಂದಿಲ್ಲ, ಯಾರಿಗೋ ನೋಡಕ್ ಬಂದಿ. ಹೇಳ ಯಾರಿಗೆ? ಇಲ್ಲ ಬರ್ಬಾರ್ದಿತ್ತೇನ? ಹಂಗೇನಿಲ್ಪ. ಅಲ್ಲ ಹೇಳ್ಬೋದಲ್ಲ ಯಾರ್ ನೋಡಕ್ ಬಂದಿ ಅಂತ. ಅದೆಲ್ಲ ಈಗ ಹೇಳಂಗಿಲ್ಲ, ಸೀಕ್ರೆಟ್ ಐತಿ. ಇರ್ಲಿ ತಗೋ, ನಮಗೂ ಗೊತ್ತೈತಿ. ನೀವಾಗ ಸುಳ್ಳು ಹೇಳು. ನಿನ್ ಮುಖ ಏನೋ ಹೇಳ್ಕರ ಅಷ್ಟೊತ್ ನಿನ್ ಕಣ್ಣೆಲ್ಲ ಹೇಳ್ತೈತಿ. ಈಗ ಇರ್ಲಿ ನಡ್ರಿ, ಊಟ ಮಾಡ್ಬಂದು ಹಸೋಗಿತ್ ನಂಗಂತೂ ಬಾಳ ಲೇಟ್ ಆತು. ಹಾ ಬಾರ್ಲಿ. ನೀವು ಅಷ್ಟೇ ಹೋಗಿ, ನಂಗೆ ಅವ್ವ ಮನ್ಯಾಗ ಅಡ್ಗೆ ಮಾಡ್ತೀನಿ ಮತ್ತೆ ಹೋಗ್ಲಿಕ್ರ ಏನಾರ ಅಂತಾಳ. ನೀವ್ ಅಷ್ಟೇ ಹೋಗ್ರಿ. ಏ ಬರವ, ನಾ ಹೇಳ್ತೇನೆ ಬಾವ. ಹಾ ಸರಿ ಹಂಗಾರ. ನೀ ಯಾಕೆ ಟೆನ್ಷನ್ದಾಗ ದಿಲೀಪ? ನಕ್ಕೋತೀರ. ನಮ್ಮ ಮನ್ಯಾಗ ಮಾತಾಡ್ತೀನಿ ಅಂದಿನೆಲ್ಲ ಅಷ್ಟು ಭರವಸೆ ಇಲ್ಲ. ನಮ್ಮ ಮನ್ಯಾಗ ಮಾತಾಡಿನ ಎಲ್ಲಾರ್ದು ಪಪ್ಪಂದು ಮಮ್ಮಿದು ಎಲ್ಲ ಒಪ್ಪಿಗೆ ಐತಿ. ನಿಮ್ ಪಪ್ಪಾಗೂ ಇವತ್ತು ಹೇಳಿದಾರಂತ ನಮ್ಮಪ್ಪ. ನೋಡುವ ನಾ ಮುಂದೆ ಏನಾಗುತ್ತೆ. ಸೊ ಟೆನ್ಷನ್ ಮಾಡ್ಕೋಬೇಡ, ನೀ ನಕ್ಕೋತೀರ. ನೀ ಎಷ್ಟ್ ನಗ್ತಿಲ್ಲ ಅಷ್ಟ್ ನಾ ಖುಷಿಯಾಗಿರ್ತೀನಿ. ಇಲ್ಲ ಎಲ್ಲಾರ್ಗು ಸಂಶಯ ಬರ್ತೈತಿ, ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲ ಅದ್ ಹಂಗಲ್ಲ, ನಿಂಗೆ ಹೆಂಗ್ ಹೇಳ್ಬೇಕು ಅನ್ನೋದು ನಂಗೆ ಅರ್ಥ ಆಗುತ್ತೆ. ನಂಗ ಇವಾಗೇನ್ ಬ್ಯಾಡ್ತು, ನಾನು ಇನ್ನೊಂದ್ಸಲ ಹೇಳ್ತೇನೆ. ಆದ್ರೆ ನೀ ಎಷ್ಟು ಬೇಗ ಒಪ್ಪಿಸ್ತಿಲ್ಲ ಅಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಆಕೈತಿ. ಅಷ್ಟೇ ಹೇಳ್ಬಲ್ಲೆನ. ನಿಂಗೆ ಹೆಂಗ್ ಹೇಳ್ಬೇಕು ಅನ್ನೋದು ನಂಗೆ ಅರ್ಥ ಆಗುತ್ತೆ. ನಂಗೆ ಗೊತ್ತೈತಿ, ಅರ್ಥ ಆಕೈತಿ ನಂಗು. ಇರ್ಲಿ ತಗೋ, ಈಗ ಅದನ್ನೆಲ್ಲ ಬಿಡು. ನಮ್ಮ ಮನ್ಯಾಗ ಒಪ್ಪಿಸ್ತೇನೆ ಅಂತಂದ್ ಭರವಸೆ ಕೊಟ್ಟೇನಿಲ್ಲ. ನಾ ಒಪ್ಪಿಸ್ತೇನೆ, ಯಾಕೆ ಟೆನ್ಷನ್ ಮಾಡ್ಕೋತೀನಿ? ನೀನು ಟೆನ್ಷನ್ ಮಾಡ್ಕೋತಿ, ನಂಗೂ ಟೆನ್ಷನ್ ಮಾಡುತ್ತೆ. ಇವಾಗ ಬಾ, ಏನಿಲ್ಲ. ಎಲ್ಲಾರು ಹೋದ್ರೆ ನಾವ್ ಇಲ್ಲಿ ನಿಂತ್ರೆ ಸಂಶಯ ಬರ್ತೈತಿ. ಇವಾಗ ಬಾ ಹೋಗೋಣ, ನೆಕ್ಸ್ಟ್ ನೋಡೋಣ. ಹೇಳ್ತೇನೆ ಬಾ ನಿಂಗೆ. ನಾಳೆ ಅಥವಾ ನಾಡಿದ್ದು ಹೇಳ್ತೇನೆ ಬಾ ನಿಂಗೆ ಏನಿದ್ದು. ಮುಚ್ಚಿಟ್ಟು ತಗದಲ್ಲಿದ ಬಾ. ಅದಲ್ಲಪ್ಪ, ಏನ್ ಹೇಳ? ನಾಳೆ ಅಥವಾ ನಾಡ್ದು ಹೇಳ್ತೇನೆ, ನಂಗೆ ಟೆನ್ಷನ್ ಕೊಡ್ಬೇಡ. ನೀ ಬಾ ಬೇಗ. ಮುಖ ನೋಡು ಸಾಂದ್ ಮಾಡ್ಯಾಳ, ಏನೋ ಹೇಳಂಗಿಲ್ಲ ಬಿಡಂಗಿಲ್ಲ.
ಏನ್ ಅನ್ನೋದು ನಂಗೆ ಅರ್ಥ ಆಗೋತ. ಮನ್ಯಾಗ ಒಪ್ತಾರನು ಭರವಸೆ ಐತಿ. ಇರ್ಲಿ ತಗೋ, ನೋಡೋಣ. ನೀ ಬಂದು ಎಲ್ಲಾರು ಸಾಕು. ಇನ್ನು ಸತ್ಯ ಎಲ್ಲ ಹೊರಗೆ ಬರೋ ಟೈಮ್ ಆಗೈತಿ. ಯಾವಾಗ ಬರ್ತೈತೆ ಅಂತ ವೇಟ್ ಮಾಡ್ಬೇಕಷ್ಟೇ. ನನಗೂ ತಾಳ್ಮೆ ಐತಿ. ಇಷ್ಟು ದಿನ ಕಾದೇನಂತ ಇನ್ನು ಕಾಯ್ತೇನೆ. ನಾನು ಸ್ವಲ್ಪ ದಿನ ಕಾಯೋದ್ರಾಗ ಏನು ತಪ್ಪಿಲ್ಲ. ಬಟ್ ನೀವ ಎಲ್ಲರೂ ಸೇರಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ಮಾಡ್ಲಿಕ್ಕೆ ಯಾರನ್ನೂ ಸುಮ್ಬಿಡಂಗಿಲ್ಲ. ನನ್ನ ಮಾತಿಗೆ ದೇವ್ರು ಮೈ ಶಿಷ್ಯನಂದ್ರ ನನ್ನ ಕನಸು ನನಸಾಕಿ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಕೈತಿ. ನಾ ಊರೊಳಗೆ ಹೋಗೋಂಗೈತಿ. ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತೈತಿ. ಇಷ್ಟ ಬೇಕಿರೋದು ನನಗೂ. ಒಬ್ಬನಿಂದ ಎಲ್ಲ ಸತ್ಯ ಗೊತ್ತೈತಿ. ಸತ್ಯ ಹೊರಗೆ ಬರೋ ಟೈಮ್ ಹೋಗೈತಿ. ಯಾರನ್ನೇ ಮಾಡಲ್ಲ, ಎಲ್ಲರಿಗೂ ಶಿಕ್ಷೆ ಆಗೋ ಟೈಮ್ ಈಗ ಬಂದೈತಿ.